ಈ ಭಾಗದ ರೈತರಿಗೆ ಫಸ್ಟ್ ಹೆಸರು ಮೆಕ್ಕೆಜೋಳ ಇದೆಲ್ಲ ಬೆಳಿತೀವಿ. ಮಳೆ ಆಗಲಿಲ್ಲ ಅಂತಂದರೆ ಒಂದು ರೊಕ್ಕಕ್ಕೆ ಸರ್ ಒಂದು ಸ್ವಲ್ಪ ಈ ಕಿನಾಲ್ ಬಂದ್ ಆಗೈತೆ ಸರ್. ನೀರಾವರಿ ಸರ್ ಈ ಸರ್ಕಾರದಲ್ಲಿ ದುಡ್ಡು MLA ಇಚ್ಛಾಶಕ್ತಿ ಕೊರತೆ. ಹಳೆ MLA ಚಲೋ ಮಾಡಿಸೋದ್ರು, ಈ MLA ಅವ್ರು ಬಂದ್ ಮಾಡಿಸ್ಬೇಕು. ದೋಸ್ತ ಕೈ ಅಡ್ಡ ತೆಗೀರದ ಮೊಬೈಲ್ ಬರ್ರಿ ಮುಂದೆ ಬರ್ರಿ. ಏನು ಗೊಂಜಾಳ 45 ದಿನ ಆಯ್ತು ಇವತ್ತಿಗೆ. ಜುಲೈ 15 ಅವರು ಹುಟ್ಟು ರೈತರು. ಸಾಹೇಬ್ರ ನಮ್ಗೆ ಕೆರೂರು ಏತ್ ನೀರಾವರಿ ಸಾಹೇಬ್ರ, ಕೆರೂರು ಏತ್ ನೀರಾವರಿ, ಹೆರ್ಕಲ್ ಏತ್ ನೀರಾವರಿ ಅಂತ ಗಾಳಿ ಒಳಗೆ ಹೋಗ್ತದೆ. ಈಗೇನಿಲ್ಲ ಸರ್, ಈಗ ಮಳೆಯಲ್ಲಿ ಎಲ್ಲ ಹರಿದು ಬಿಡ್ಬೇಕು ನಾವು. ಏನು ಪರಿಸ್ಥಿತಿ ಏನೂ ಇಲ್ಲ. ಇದು ಒಣಗಿದೆ, ಇದು ಒಣಗಿದೆ. ಈಗ ಹಿಂಗೆ ಇದು ಒಣಕೋತ ಬರ್ತಾವೆ, ಕೆಳಗಿಂದ ಒಣಗ್ತವೆ. ಒಣಗ್ಬಿಡುತ್ತೆ. ಕಂಪ್ಲೀಟ್ ಹೊಂಟೋಗ್ಬಿಡುತ್ತೆ. ಯಾವ ಅಂಶನೇ ಇಲ್ಲ ಬಿಡ್ಬಿಟ್ಟದ್ರಿ ಭೂಮಿ ಸರ್ ಇದು ಎರ್ಕಲ್ ಬಿಡಿ ಐತೆ ಸರ್. ಇದು ಆ್ಯಕ್ಚುಲಿ ಹೇಳ್ಬೇಕಂತ ಹೇಳ್ಬಿಟ್ಟಿದ್ದಾರೆ ನಿರಾಣಿ ಅವರು. ನಮಗೆಲ್ಲ ಭಾಳ ತೊಂದರೆ ಮಾಡಿ ಸರ್. ನಿರಂತರವಾಗಿ 185 ದಿವಸ ನಿರಂತರ ಹೋರಾಟ ಆಯ್ತು ಸರ್. ಯಾರು ಇಲ್ಲಿ MLA ಇವ್ರು ಇದ್ರು, ಸಿದ್ದರಾಮಯ್ಯ ಸಾಹೇಬ್ರು ಪಕ್ಕದ ನಮ್ಮದು ಬೀಳಿಗೆ ಮತಕ್ಷೇತ್ರ ಬರ್ತಾ, ಅವರು ಸಹಿತ ಬರಲಿಲ್ಲ. ಅವ್ರು ಕುಮಾರಸ್ವಾಮಿ ಸಾಹೇಬ್ರು ಬಂದ ಮೇಲೆ ನಮ್ಮ ಹೋರಾಟಕ್ಕೆ ಒಂದು ಒಳ್ಳೆ ಬೆಲೆ ಬಂದು ನಮ್ಗೆ ಸ್ಟಾಪ್ ಆಗಿದೆ ಸರ್. ಅದು ದೊಡ್ಡ ಸಂತೋಷ. ಈಗ ಇಲ್ಲಿ ನೋಡ್ರಿ ಜರ ಪಾಟೀಲ್ರು ಭಾಳ ಸುದ್ದಿ ಮಾತಾಡೋತ್ತೇವ್ರಿಲ್ಲ. ಈಗ ಮೊನ್ನೆ ಗೋಮಾಳ ತೊಗೊಂಡ್ರಿ ಈ ಸರ್ಕಾರದವರು, ವಿದೇಶಿ ಇವರು GT ಪಾಟೀಲ್ರು ನಮ್ಮ MLA ಅವರು ಇಲ್ಲ ಇದನ್ನ ಮಾಡ್ತೀನಿ ಅಂತೇಳಿ ನಾನು ಸಂಪೂರ್ಣ ಬೆಂಬಲ ಇರ್ತೀನಿ ಅಂತ ಗೋಮಾಳನ ಯಾರಿಗೂ ಹೇಳಾರ ಒಂದು ಕೆರೆಗೆ ಪೂಜೆ ಮಾಡಿ ಓಡಿಗೆ ರಾತ್ರಿ ಪೂಜೆ ಮಾಡಿ ಓಡಿಗೆ ಇಲ್ಲಿ ಬರ್ತಾ ಇಲ್ಲ. MLA ಅವರು ರೋಡಿಗೆ ಮಣ್ಣು ಮಾರ್ಯಾರ್ರಿ. ಈಗ ಕಾಂಗ್ರೆಸ್ ಅವ್ರು ಎಲ್ಲರೂ ಆಯ್ತು 5 ಗ್ಯಾರಂಟಿ ಕೊಡ್ಲೇತೀವಿ, ಆರಾಮ್ ಸರಿ ಬಸ್ಸಿನ ತಿರುಗ್ರಿ, ಮನೆ ಕೂಡ್ರಿ ಎಲ್ಲ ತರೋ 2,000 ರೂಪಾಯಿ ಕೊಡ್ತೀವಿ. ರೈತರ ಗ್ಯಾರಂಟಿ ಯಾವ್ದದ ಏನ್ರಿ? ಯಾವಕ್ಕೂ ಇದು ಕೊಡಿದ್ರೆ ಯಾವುದು ರೈತರಿಗೂ ಒಳ್ಳೇದಲ್ಲ, ನಮ್ಮ ಹೆಣ್ಮಕ್ಳಿಗೂ ಒಳ್ಳೇದಲ್ಲ. ಅದು ಗ್ಯಾರಂಟಿ ಕೊಡ್ತಾರಲ್ಲ, ಬಸ್ನಾಗ ಅಡ್ಡಾಡಕ್ಕೆ ಹಚ್ಚೋದಲ್ಲ. ಅಲ್ಲ ಈಗ 2,000 ರೂಪಾಯಿ ಕೊಡ್ಲತ್ತೀವಿ, ಅದ್ರಲ್ಲಿ ತೃಪ್ತಿ ಪಟ್ಲತ್ತಾರ. ಎಷ್ಟು ತ್ರಾಸ ಆಗೈತೆ ಗೊತ್ತೇನ್ರಿ? ಇವತ್ತು ಬೆಳಿಗ್ಗೆ ಎಷ್ಟೋ ಮಂದಿ ವಾಪಸ್ ಹೋದ್ರೆ ಒಳ್ಳೇದಾಗುದಲ್ಲ ಸ್ಕೂಲ್ ಹುಡುಗರು. ನಮ್ಮ ಕೆರೂರು ಏತ್ ನೀರಾವರಿ ಸೆಕ್ಷನ್ ಆಗಿ 7 ವರ್ಷ ಆಯ್ತು. ಕೆಲಸದ ಆರ್ಡರ್ ಆಗಿದ್ದು 2 ವರ್ಷ ರೀ. ಈಗ 7 ವರ್ಷ ಆದರೂ ಸಹಿತ ಆ ಕಾಮಗಾರಿ ಪೂರ್ಣ ಮತ್ತು ಇದು ಹೆರ್ಕಲ್ ಏತ್ ನೀರಾವರಿ ಸೆಕ್ಷನ್ ಆಗಿ 8 ವರ್ಷ ಆಯ್ತು. 8 ವರ್ಷದೊಳಗೆ ನಮ್ಗೆ ಈಗ 3 ವರ್ಷದಿಂದ ಕೆಲಸ ಚಾಲು ಮಾಡಾರ. ಹೊಳ್ಳಿ ಮತ್ತು ಈಗ ಬಂದ್ ಮಾಡಿದ್ದು 3 ವರ್ಷ ಆದರೂ ಸರ್ಕಾರ ಬಂದ ಮೇಲೆ ಕೆಲಸನೇ ಚಾಲು ಮಾಡ್ತಾರೆ. ಈ ರೈತರಿಗೆಲ್ಲ ಹಡ್ಡು ಹೋಗಿರ್ಬಿಟ್ಟಾರೆ, ಅದೇನು ಕ್ಲಿಯರ್ ಮಾಡಿಲ್ಲ. ಅದ್ರ ತೊಂದರೆ ಇದೆ. ನಂದಪ್ಪನ ಹೇಳಣ್ಣ. ಹುಟ್ಟುವಾಗ ಮಳಿ ಇಲ್ಲ ಒಣದ್ರೊಳಗೆ ಹುಟ್ಟು ಯಾಕೆ ಈಗ ಇಂಥ ಬಿಸಿಲಾಗ ಇದು ಅದಕ್ಕೆ ಇರ್ತದ ಮತ್ತೆ ಇಲ್ಲ ಏನೋ. ಅಣ್ಣ ಹಿಂದೆ ಬರೋಣ ಸ್ವಲ್ಪ. ಮುಂದೆ ಬರಪ್ಪ ನೀವು.
ಮೊಬೈಲ್ ನಂಬರ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.